ಇವತ್ತು ನಾವು ನಮ್ಮ ಬೆಂಗಳೂರ ಒನ್ ಆಫ್ ದ ಬೆಸ್ಟ್ ರೆಸ್ಟೋರೆಂಟ್ಸ್ ಹೋಗ್ತಾ ಇದ್ವಿ. ಇದೆಲ್ಲ ರೆಸ್ಟೋರೆಂಟ್ ಅಲ್ಲೂ ನಾವು ಬರೀ ಇಡ್ಲಿ ಅಂಡ್ ಕಾಫಿ ಟ್ರೈ ಮಾಡ್ತಾ ಇದ್ದೀವಿ. ರೆಸ್ಟೋರೆಂಟ್ಸ್ ಹೋಗಿ ಅವರ 1 ಸ್ಟಾರ್ ರೇಟಿಂಗ್ ರಿವ್ಯೂಸ್ ನ ಟೆಸ್ಟ್ ಮಾಡ್ತಾ ಇದೀವಿ. ಲೆಟ್ಸ್ ಗೋ. ಇವಾಗ ನಾವು ರಾಮೇಶ್ವರಂ ಮುಂದೆ ಇದೀವಿ. ತರಾ ವೆರಿ ಫೇಮಸ್, ಇನ್ಸ್ಟಾಗ್ರಾಮ್ ಫೇಮಸ್ ರಾಮೇಶ್ವರಂ ಕೆಫೆ. ನೇಹಾ ತಿವಾರಿ ಅವರು ಹೇಳ್ತಿದ್ದಾರೆ ಈ ಪ್ಲೇಸ್ ತುಂಬಾ ಓವರ್ ಹೈಪ್ ಆಗಿದೆ, ಇಲ್ಲಿ ತುಂಬಾ ಜನ ಇರ್ತಾರೆ ಮತ್ತೆ ಊಟ ಏನಷ್ಟೊಂದು ಚೆನ್ನಾಗಿಲ್ಲ. ಲೆಟ್ ಮಿ ಟೆಲ್ ಯು, ನಾವಿವತ್ತು ಸ್ಯಾಟರ್ಡೆ ಹೋಗ್ತಾ ಇದ್ದೀವಿ. ಸ್ಯಾಟರ್ಡೆ ಮೋಸ್ಟ್ ಕ್ರೌಡ್ ಸಿಗುವಂತ ಟೈಮ್. ಇಲ್ಲಿ ನಾವು ಡಿಜಿಟಲ್ ಆರ್ಡರಿಂಗ್ ಮತ್ತೆ ನಾರ್ಮಲ್ ಆರ್ಡರಿಂಗ್ ಎರಡು ಟ್ರೈ ಮಾಡಿದ್ವಿ. ಎರಡರಲ್ಲೂ ಅಷ್ಟೊಂದೇನು ಕ್ರೌಡ್ ಕಾಣಿಸ್ತು. ಮೇ ಬಿ ಸ್ಪೆಷಲ್ ಡೇಸ್ ಅಲ್ಲಿ ಜಾಸ್ತಿ ಕ್ರೌಡ್ ಇರ್ಬೋದೇನೋ, ಬಟ್ ಸ್ಟಿಲ್ ಐ ಥಿಂಕ್ ದಿಸ್ ಇಸ್ ಅ ಓಕೆ ಕ್ರೌಡ್. ಇಲ್ಲಿ ಊಟನೂ ತುಂಬಾ ಕ್ಲೀನ್ ಆಗಿ ಮಾಡಿದ್ರು. ಸೊ ಇಟ್ಸ್ ಆಲ್ ಅಪ್ ಟು ಟೇಸ್ಟ್ ನಾವು. ಇಲ್ಲಿನ ಕಾಫಿ ಎಷ್ಟಾಯ್ತು? ಕಾಫಿಗೆ 40 ರೂಪಾಯಿ. ವಾ, ಆಕ್ಚುಲಿ ವರ್ತ್ ಇಟ್. ತುಂಬಾ ಚೆನ್ನಾಗಿದೆ. ಇಷ್ಟು ಒಳ್ಳೆ ಕಾಫಿ ನಾನು ಚಿಕ್ಕಮಂಗ್ಳೂರು ಬಿಟ್ಟು ಬೇರೆ ಎಲ್ಲೂ ಕುಡಿದಿರಲಿಲ್ಲ. ಆಕ್ಚುಲಿ ಚೆನ್ನಾಗಿದೆ. ದಿಸ್ ಇಸ್ ಲೈಕ್ ಚೀಪೆಸ್ಟ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಕಾಫಿ ತುಂಬ ಚೆನ್ನಾಗಿದೆ. ನೀನು ಕಾಫಿ ಕುಡ್ದಿದ್ಯಾ ಯಾವ್ದಾದ್ರು ಲೈಫಲ್ಲಿ? ಟ್ರೈ ಮಾಡು. ಹೆಂಗಿದೆ? ಸಖತ್ತಾಗಿದೆಯಲ್ಲ? ನಾವು ಕಾಫಿ ಕುಡಿತಿದ್ದ ಟೈಮಲ್ಲಿ ಇಡ್ಲಿ ಬಂತು. ಓ ಮೈ ಗಾಡ್, ಇಡ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇವಾಗ ತಿನ್ನು. ಹೆಂಗಿದೆ ಬ್ರೋ? 7/10. ನೋಡೋಣ ಒಂದ್ಸರಿ. ಟೋಟಲ್ ಆಗಿ ಒಂದು ಕಾಫಿ ಮತ್ತೆ ಇಡ್ಲಿಗೆ ಬರೀ 90 ರೂಪೀಸ್ ಕೊಟ್ವಿ ಅಂಡ್ ದ ಟೇಸ್ಟ್ ವಾಸ್ ರಿಯಲಿ ಗುಡ್. ಸೊ ಐ ಥಿಂಕ್ ದಿಸ್ ಇಸ್ ಅ ಫೇಕ್ ರಿವ್ಯೂ. ಈ ಜಾಗ ಬಗ್ಗೆ ಏನು ಇಷ್ಟ? ಕಾಫಿ ಇಷ್ಟ. ನನಗೂ ಕಾಫಿ ಇಷ್ಟ. ಅದು ನಾನು ಫಸ್ಟ್ ಟೈಮ್ ಕುಡಿತಿರೋದು ಇಲ್ಲಿ ಕಾಫಿ. ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿರುತ್ತೆ ಕಾಫಿ, ರಿಫ್ರೆಶಿಂಗ್. ಕುಡಿದ್ರೆ ಇಲ್ಲಿ ಕುಡಿಬೇಕು ಅನ್ಸುತ್ತೆ. ತುಂಬಾ ಇಷ್ಟ ಅದು ಕಾಫಿ. ಇವಾಗ ಅದನ್ನೇ ಕುಡಿತಾ ಇದ್ದೀನಿ. ಅದೇ ನಾರ್ತ್ ಇಂಡಿಯನ್ಸ್ ಯಾರನ್ನ ಬಂದಿರ್ತಾರಲ್ಲ, ಅವರು ಕಾಫಿ ಕೊಟ್ಟಾಗ ಒಳ್ಳೆ ಆಂಗಲ್ ಅಲ್ಲಿ ಫೋಟೋ ತೆಗೆದು ಅದು ಇದು ಆಮೇಲೆ ಕುಡಿದ್ರೆ ಟೇಸ್ಟ್ ಹೊರಟಾಗಿರುತ್ತೆ. ಬಿಸಿದಾಗ ಕುಡಿಬೇಕು. ನೀವು ಕಾಫಿ ಕುಡಿತೀನಿ. ನೀವು ಹೇಳಿದ್ರಲ್ಲ ಇವಾಗ ಖಾಲಿ. ಇಲ್ಲಿ ನಮ್ಮ ಶ್ವೇತಾ ಮೇಡಮ್ ಅವರು ಹೇಳ್ತಿದ್ದಾರೆ ಇಲ್ಲಿ ರಾಮೇಶ್ವರಂ ಕ್ಯಾಫೆ ತುಂಬಾ ಓವರ್ ಹೈಪ್ ಆಗಿದೆ. ಇಲ್ಲಿ ಕುತ್ಕೊಳ್ಳೋಕೆ ಜಾಗನೇ ಇಲ್ಲ, ಕೆಳಗೆ ಕುತ್ಕೊಂಡು ನನ್ನ ಕಾಲಿಗೆ ಹೀಟ್ ಆಯ್ತು ಅಂತ. ಇಲ್ಲಿ ಕಾನ್ಸೆಪ್ಟ್ ಇದೆಲ್ಲ ಕುತ್ಕೊಂಡು ತಿನ್ನೋ ಅಂತ. ಅದು ಇಲ್ಲಾದ್ರೆ ಅಲ್ಲಿ ಕುತ್ಕೊಂಡು ತಿನ್ನೋ ಐ ಫೀಲ್ ಲೈಕ್ ಇಲ್ಲಿನ ಕಾನ್ಸೆಪ್ಟೇ ರಾಮೇಶ್ವರಂ ದೇವಸ್ಥಾನ ತರ ಕಾನ್ಸೆಪ್ಟ್. ಇಲ್ಲಿ ಕುತ್ಕೊಳ್ಳೋ ಅಂತ ಅಷ್ಟೊಂದು ಜಾಗ ಇಲ್ಲ. ದಟ್ ಇಸ್ ದ ಕಾನ್ಸೆಪ್ಟ್ ಅನ್ಸುತ್ತೆ. ಸೊ ದಿಸ್ ರಿವ್ಯೂ ಇಸ್ ಪಾಯಿಂಟ್ಲೆಸ್ ಅಂಡ್ ಇಟ್ಸ್ ಬಸ್ಟೆಡ್. ಇವಾಗ ನಾವು ಮಾವಲಿ ಟಿಫಿನ್ ರೂಮ್ಸ್ ಮುಂದೆ ಇದೀವಿ. ದಿಸ್ ಇಸ್ ವೆರಿ ಫೇಮಸ್. ಇಲ್ಲಿ ನಾವು ಇಡ್ಲಿ ಟ್ರೈ ಮಾಡ್ತಾ ಇದೀವಿ ವಿತ್ ಕಾಫಿ ಇನ್ ಮಾವಲಿ ಟಿಫಿನ್ ರೂಮ್ಸ್. MTR ಬಗ್ಗೆ ರಮೇಶ್ ಗೌಡ ಅವರು ಹೇಳ್ತಿದ್ದಾರೆ ಇಲ್ಲಿ ವೇಟಿಂಗ್ ಟೂ ಲಾಂಗ್ ಇದೆ. ಇಲ್ಲಿ ವೇಟ್ ಮಾಡೋ ಟೈಮಲ್ಲಿ ನಾನು ಮೈಸೂರಿಗೆ ಹೋಗಿ ವಾಪಸ್ ಬರ್ಬೋದು ಅಂತ. ಇದ್ಯಾಕೋ ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ ರಮೇಶ್ ಗೌಡ ಅವರು? ಜೆನ್ಯೂನ್ ಆಗಿ ತುಂಬಾ ಜನ ಬಂದಿದ್ರು ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಫೇಮಸ್ ರೆಸ್ಟೋರೆಂಟ್. ಇಲ್ಲಿ ವೇಟಿಂಗ್ ರೂಮ್ಸ್ ನಮ್ಮನ್ನೆಲ್ಲ ವೇಟಿಂಗ್ ಅಲ್ಲಿ ಕೊಡಿಸಿದ್ದಾರೆ. ದಿಸ್ ಇಸ್ ದ ವೇಟಿಂಗ್ ಹಾಲ್. ಸೊ ಟೇಬಲ್ ಖಾಲಿ ಆದ್ಮೇಲೆ ನಮಗೆ ತಿನ್ನೋ ಅವಕಾಶ ಸಿಗುತ್ತೆ. ವೇಟಿಂಗ್ ರೂಮ್ಸ್ ಅಲ್ಲಿ ಇಟ್ ವಾಸ್ ಆಕ್ಚುಲಿ ವೆರಿ ಕಂಫರ್ಟಬಲ್. ಆರಾಮಾಗಿ ಕುತ್ಕೊಂಡು ವೇಟ್ ಮಾಡ್ಬೋದು ನಾವು. ಆಮೇಲೆ ಈ ಸರ್ ಬಂದು ಖಾಲಿ ಟೇಬಲ್ಗೆ ನಮ್ಮನ್ನ ಗೈಡ್ ಮಾಡಿ. ಇದೇನಾ? ಥ್ಯಾಂಕ್ ಯು ಸರ್. ಯೂನಿಫಾರ್ಮ್ ಎಲ್ಲರದ್ದು ಚೆನ್ನಾಗಿದೆ. ಸೊ ನೋಡಿ, ಇಡ್ಲಿ ಬಂದಿದೆ. ಇಡ್ಲಿ ಮತ್ತೆ ಇಲ್ಲಿ ತುಪ್ಪ ಹಾಕೊಟ್ಟಿದ್ದಾರೆ. ತುಪ್ಪ ಕಿಡ್ನಿ ಅಲ್ಲ ಅದು. ಏನೋ ನೀನು ನಿಜವಾಗ್ಲೂ ನನ್ನ ಜೊತೆ ಹುಟ್ಟಿದ್ರೆ ಹಿಂಸೆ ಕೊಟ್ಬಿಡ್ತಿದ್ದೆ. ಇಲ್ಲಿ ಕಿಡ್ನಿ ಅಂತೆ, ಗೋಡಂಬಿಗೆ ಕಿಡ್ನಿ ಅಂತ. ನೀನು ನಿಜವಾಗ್ಲೂ ನನ್ನ ಸ್ವಂತ ತಮ್ಮ ಆಗಿರ್ಬೇಕಾಗಿತ್ತು. ಫುಲ್ ಹೊಡೆದು ಎಲ್ಲ ಕಲಿಸ್ಬಿಡ್ತಿದ್ದೆ. ಇಲ್ಲಿ ಚೆನ್ನಾಗಿದೆಯಾ? ರವೆ ಇಡ್ಲಿ ಫೇಮಸ್ ಇನ್ MTR. ಗೋಡಂಬಿ ಜೊತೆ ಒಂದ್ಸರಿ ಟ್ರೈ ಮಾಡೋಣ. ತುಪ್ಪ ಅಂತೂ ಸುರಿತಾ ಇದೆ ಗೈಸ್. ತುಪ್ಪ ಸಪ್ರೇಟ್ ಕೊಟ್ಟಿದ್ದಾರೆ. ಯಮ್ಮಿ. ದಿಸ್ ಇಸ್ ವೆರಿ ಸ್ಟ್ರಾಂಗ್ ಕಾಫಿ. ಲೈಕ್ ತುಂಬ ಸ್ಟ್ರಾಂಗ್ ಇದೆ. ಮೇ ಬಿ ನನಗೆ ಅಷ್ಟೊಂದು ಸ್ಟ್ರಾಂಗ್ ಇಷ್ಟ ಆಗಲ್ಲ. ಕುಡಿದು ನೋಡಿ ನಿನಗೆ ಗೊತ್ತಾಗುತ್ತೆ. ಸ್ಟ್ರಾಂಗ್ ಇದೆ ಅಲ್ಲ? ದೊಡ್ಡವ್ರು ಕುಡಿಯೋ ಥರ. ಲೈಕ್ ದೊಡ್ಡವರು, ಲೈಕ್ ನಮ್ಮಮ್ಮ ಅಂಕಲ್ ಅವರು ಅಂಥವ್ರು ಕುಡಿಯೋ ಥರ. ಲೈಕ್ ದೊಡ್ಡವರು. Nothing is special about this food except being overpriced. Just for the price that people pay here. So basically ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿರೋ ಸ್ಟಾಫ್ ಕೆಲಸನೇ ಮಾಡಲ್ಲ, ನಾವೇ ಕೆಲಸ ಮಾಡ್ಬೇಕು. ಸ್ಟಾಫ್ ತುಂಬಾ ರೂಡ್ ಇದಾರೆ ಅಂತ. ಜೆನ್ಯುನ್ಲಿ ನಾನು ಒಳಗೋದಾಗಿಂದ ಆಚೆ ಬರೋವರೆಗೂ ಎಲ್ಲಾ ಸ್ಟಾಫು ತುಂಬಾ ಚೆನ್ನಾಗೇ ಮಾತಾಡ್ಸಿದ್ರು. ನಾಟ್ ಜಸ್ಟ್ ಮೀ, ಅಲ್ಲಿದ್ದ ಸುತ್ತಮುತ್ತ ಜನನು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಸರ್, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಎಷ್ಟು? 15. ವಾ, ನಂಬರ್ 1 ಇಡ್ಲಿ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇದ್ದೀನಿ. ಇಲ್ಲೇನಾ? ಆಕ್ಚುಲಿ ಚೆನ್ನಾಗಿದೆ. ರವೆ ದೋಸೆ, ರವೆ ಇಡ್ಲಿ. ಇಲ್ಲಿರೋ ಸ್ಟಾಫ್ 15-20 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ದೇ ಆರ್ ಎಂಜಾಯಿಂಗ್ ದಿಸ್ ವರ್ಕ್. ಕೊಡೋ ಬೆಲೆಗೆ ದಿಸ್
Actually, it was a very good experience. ಈಗ ನಾವು ಬ್ರಾಹ್ಮಣ್ಸ್ ಕ್ಯಾಫೆ ಮುಂದೆ ಇದ್ದೀವಿ. Very little chutney was served in the parcel. It was not sufficient. When I went back again to get some chutney, the lady in the counter was very rude. Let me remind you, customer is king always. They ಹೇಳ್ತಿದ್ದಾರೆ ಇವ್ರ ಪಾರ್ಸಲ್ ಅಲ್ಲಿ ಕಮ್ಮಿ ಚಟ್ನಿ ಇತ್ತಂತೆ. ಇವ್ರು ವಾಪಸ್ ರೆಸ್ಟೋರೆಂಟ್ ಹೋಗಿ ನನಗೆ ಚಟ್ನಿ ಕೊಡಿ ಅಂದಾಗ ಕೌಂಟರ್ ಅಲ್ಲಿರೋ ಆಂಟಿ ಕಿರ್ಚಾಡ್ಬಿಟ್ರಂತೆ. ಆಸ್ ಎಕ್ಸ್ಪೆಕ್ಟೆಡ್ ಇಲ್ಲಿ ತುಂಬಾ ಕ್ರೌಡ್ ಇತ್ತು. ಕ್ರೌಡ್ ಅಲ್ಲಿ ಒಂದು ಲೈನ್ ಫಾರ್ಮ್ ಆಗಿತ್ತು ಆರ್ಡರ್ ಮಾಡಕ್ಕೆ. ನಾನು ಹೋಗಿ ಅಲ್ಲಿ ಆರ್ಡರ್ ಮಾಡಿದೆ. ಇಲ್ಲಿ ಕೌಂಟರ್ ಅಲ್ಲಿ ಆಂಟಿ ಇರಲಿಲ್ಲ, ಬಟ್ ಅಂಕಲ್ ಇದ್ರು. ಮಾತಾಡ್ತಾರೆ. ಸೊ ಒಂದು ಇಡ್ಲಿ ಮತ್ತೆ ಕಾಫಿ. Single idli na 2 idli sir. ಸಿಂಗಲ್ ಇಡ್ಲಿ and ಕಾಫಿ. Single idli and coffee. 36 sir. ಈಗ ನಮ್ಮ ಇಡ್ಲಿಯ ಟೇಸ್ಟ್ ಟೆಸ್ಟ್. ಬಟರ್ ತರ ಇದೆ, ಮೆಲ್ಟ್ ಆಗ್ತಿದೆ. ಯೂಟ್ಯೂಬ್ ಚಾನೆಲ್. ತಿನ್ನುವಂಥದ್ದೇನಿಲ್ಲ ಇದು. ರೆಕಾರ್ಡ್ ಆಗ್ತಿದೆ. What a shagma. ಕಾಫಿ ಇಸ್ ನೈಸ್. ಎಲ್ಲಾರ ಜೊತೆ ನಿಂತ್ಕೊಂಡು ತಿನ್ನೋ ಮಜಾನೇ ಬೇರೆ. ಇಲ್ಲಿ ನಾನು ತುಂಬಾ ಫ್ರೆಂಡ್ಸ್ ಮಾಡ್ಕೊಂಡೆ. ದೋಸೆ ಎಣ್ಣೆಯಲ್ಲಿ ಕರಿ ರೋಸ್ಟ್ ಮಾಡ್ದಂಗಿರುತ್ತದು. ಏಜ್ ಪೇಪರ್ಸ್ಗೆ ನಾಟ್ ಗುಡ್. ಅದು ನಿಜ, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗ್ಬಿಡುತ್ತೆ. ನಿಜ. ದಿಸ್ ಇಸ್ ನೈಸ್ ಅಲ್ಲ, ಚೆನ್ನಾಗಿದೆ ಇದು. ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಭಾಳ ವರ್ಷದಿಂದ ಇದೆಯಲ್ಲ. ನೀವು ಯಾವ ಕಾಲೇಜು? ನಿಮ್ಮ ಮನೇಲಿ ಇಲ್ಲೇ ಇರೋದಾ? ನಮ್ಮನೆ ವೈಟ್ ಫೀಲ್ಡ್ ಸರ್, ಅದಕ್ಕೆಲ್ಲ ಬಂದ್ವಿ. ಹೋಟೆಲ್ ಚಟ್ನಿ ಇಷ್ಟನಾ? ನಂಗೂ ಇಷ್ಟ, ನಂಗೆ ಚಟ್ನಿ ತುಂಬಾ ಇಷ್ಟ. ರಿವ್ಯೂ ಪ್ರಕಾರ ಚಟ್ನಿ ಕೊಡೋದಕ್ಕೆ ಕಿರ್ಚಾಡ್ಬಿಟ್ರು ಅಂದ್ರಲ್ಲ, ಅದಕ್ಕೆ ಎಕ್ಸ್ಟ್ರಾ ಚಟ್ನಿ ಕೇಳೋಣ ಅಂತ ಹೋದೆ ನಾನು. ನನ್ನ ಚಟ್ನಿ ಖಾಲಿ ಆಯ್ತು ಕೊಡಿ ಅಂತ. ಇಲ್ಲಿ ನೋಡಿದ್ರೆ ಚಟ್ನಿದು ಬೌಲ್ ಹಿಡ್ಕೊಂಡು ಆಚೆ ನಿಂತಿದ್ದಾರೆ. ಎಲ್ಲರಿಗೂ ಅನ್ಲಿಮಿಟೆಡ್ ಚಟ್ನಿ ಕೊಡ್ತಿದ್ದಾರೆ. ಬರೀ ಚಟ್ನಿ. ಓಕೆ. ಶ್ರುತಿ ಅವರೇ, ನೀವು ಕೌಂಟರ್ ಬದಲು ಇಲ್ಲಿ ಬಂದು ಕೇಳಿದ್ರೆ ಚಟ್ನಿ ಕೊಡ್ತಿದ್ರೇನು? ವಿಜಯನಗರದಲ್ಲಿ ಬೈ ಟು ಕಾಫಿ. ಈಗ ನಾವು ಬೈ ಟು ಕಾಫಿ ಮುಂದೆ ಇದ್ದೀವಿ. ಬೈ ಟು ಕಾಫಿ ಇಡ್ಲಿ ಇಸ್ ವೆರಿ ಫೇಮಸ್ ಅಂತ ಆಂಟಿ ಹೇಳಿದ್ರು. ಆಂಟಿ ಹೇಳಿದ್ರೆ ನಾವು ಟ್ರೈ ಮಾಡಲೇಬೇಕಲ್ಲ. ಸೊ ಹಿಯರ್ ವಿ ಆರ್ ಬೈ ಟು ಕಾಫಿ. ಇಲ್ಲಿ ಹೋಗ್ಬಿಟ್ಟು ಇಡ್ಲಿ ಮತ್ತೆ ಕಾಫಿ ಟ್ರೈ ಮಾಡೋಣ ಬನ್ನಿ. ಇಲ್ಲಿ ಯಶವಂತ್ ಅವ್ರು ಬರ್ತಿದ್ದಾರೆ, ಇಲ್ಲಿ ಚಟ್ನಿ ಜಾಸ್ತಿ ಉಪ್ಪು ಹಾಕ್ತಾರೆ ಅಂತ. ಮತ್ತೆ ಇಲ್ಲಿ ಪುನೀತ್ ಅವ್ರು ಹೇಳ್ತಿದ್ದಾರೆ ಇದು ತುಂಬಾ ಡರ್ಟಿ ಅಂಡ್ ಅನ್ಹೈಜೆನಿಕ್ ಪ್ಲೇಸ್ ಅಂತ. ನಮಗೇನು ಇದು ತುಂಬಾ ಗಲೀಜಾಗೇನು ಅನಿಸ್ಲಿಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ತುಂಬಾ ಕ್ಲೀನ್ ಮಾಡ್ತಾ ಇದ್ರು. ಸೊ ಐ ಥಿಂಕ್ ದಿಸ್ ವಾಸ್ ಕ್ಲೀನ್. ಇನ್ನು ಚಟ್ನಿಗೆ ಜಾಸ್ತಿ ಉಪ್ಪು ಹಾಕ್ತಾರೆ ಅಂದಿದ್ದನ್ನ ನಾವು ಟೆಸ್ಟ್ ಮಾಡಬೇಕು. ಚೆನ್ನಾಗಿದೆ, ಸಾಫ್ಟ್ ಇದೆ. ಇಲ್ಲಿ ಚಟ್ನಿ ಚೆನ್ನಾಗಿದೆ, ಮೈಲ್ಡ್ ಇದೆ. ಇಟ್ಸ್ ಗುಡ್. ದ ಪ್ಲೇಸ್ ವಾಸ್ ಕ್ಲೀನ್ ಮತ್ತೆ ಇಡ್ಲಿ ಚಟ್ನಿನೂ ಚೆನ್ನಾಗೇ ಇತ್ತು. ಸೊ ದಿಸ್ ಇಸ್ ಅ ಫೇಕ್ ರಿವ್ಯೂ. ಇವಾಗ ನಾವು CTR ಅಲ್ಲಿ ಇದ್ದೀವಿ. CTR ಅಲ್ಲಿ ಸಚಿನ್ ಅವ್ರು ಬರೀತಿದ್ದಾರೆ. ಇಲ್ಲಿ ತುಂಬಾ ದೊಡ್ಡ ಕ್ಯೂ ಇದೆ. ನೋಡಿ, ಜೆನ್ಯುನ್ಲಿ ಇಲ್ಲಿ ತುಂಬಾ ದೊಡ್ಡ ಲೈನ್ ಇತ್ತು. ನಿಂತು ಇಲ್ಲಿ ತುಂಬಾ ಸುಸ್ತಾಗೋಯ್ತು. ಬಿಕಾಸ್ ನಾನು ಇಷ್ಟು ದೊಡ್ಡ ಲೈನ್ ಯಾವತ್ತೂ ನೋಡಿಲ್ಲ. ಆಲ್ಮೋಸ್ಟ್ 1 hour ಟ್ರಾವೆಲ್, 45 minutes ಟ್ರಾವೆಲ್ ಮಾಡಿದ್ದೀವಿ ಬರೀ ಒಂದು ಇಡ್ಲಿ ತಿನ್ನಕ್ಕೆ. ಅವ್ರು ಹೇಳಿದ ಪ್ರಕಾರ ಇಲ್ಲಿ ಲೈನ್ ತುಂಬಾ ದೊಡ್ಡದಾಗಿದೆ, ತುಂಬಾ ಹೊತ್ತು ಕಾಯಬೇಕು. ಆಕ್ಚುಲಿ ಇಲ್ಲಿ ತುಂಬಾ ಹೊತ್ತು ಕಾದ್ವಿ ನಾವು. ಸೊ ಅವ್ರು ಹೇಳಿದ್ ಕರೆಕ್ಟ್. Go here if you want to have hype dosa. The service is so bad here. The service behave like owners. No smile, rude and condescending. I won't be returning to CTR a long time. There are ample competitors who can serve dosa with a smile, which is important to me. ಅಭಿಲೇಶ್ ಜಗದೀಶ್ ಅವ್ರ ಪ್ರಕಾರ ಇಲ್ಲಿ ಸ್ಮೈಲ್ ಕೊಟ್ಟು ದೋಸೆ ಕೊಟ್ಟಿಲ್ಲ ಅಂದ್ರೆ ಅವ್ರ ದೋಸೆ ತಿನ್ನೋದೇ ಇಲ್ವಾ. ಇದು ತುಂಬಾ ಹಳೆಯ ಹೋಟೆಲ್. ಇದು 1920 ಇಂದ ಮಲ್ಲೇಶ್ವರಂ ಅಲ್ಲಿ ಇದೆ. ಈ ಜಾಗನ ಸುಬ್ರಹ್ಮಣ್ಯ ಅನ್ನೋರು ಅವರ ಅಣ್ಣ ತಮ್ಮ ಜೊತೆ ಮಾಡಿರುವಂತ ಜಾಗ. CTR ಮತ್ತು MTR ಈ ಜಾಗಗಳಲ್ಲಿ ಕಸ್ಟಮರ್ ಸರ್ವಿಸ್ ಇಲ್ಲ ಅಂತ ನಾನು ಜಾಸ್ತಿ ರಿವ್ಯೂಸ್ ನೋಡಿದ್ದೀನಿ. ಬಟ್ ಆನೆಸ್ಟ್ಲಿ ಜೆನ್ಯುನ್ ಆಗಿ ಏನು ಹೇಳಬೇಕು ಅಂದರೆ ಈ ರೆಸ್ಟೋರೆಂಟ್ಸ್ಗಳು ತುಂಬ ಹಳೇ ಕಾಲದ ರೆಸ್ಟೋರೆಂಟ್ಸ್ಗಳು. ಸೊ ಈ ರೆಸ್ಟೋರೆಂಟ್ಸಲ್ಲಿ ಏನಪ್ಪ ಅಂದರೆ ಇದು ಒಂದು ಕಲ್ಚರ್ ಮತ್ತು ಒಂದು ಟೇಸ್ಟ್ನ ರಿಪ್ರೆಸೆಂಟ್ ಮಾಡುತ್ತೆ. ಇದಕ್ಕೋಸ್ಕರ ಜನ ಪ್ಯಾಕ್ಡ್ ಆಗಿ ಬರ್ತಾರೆ, ಪದೇ ಇಲ್ಲಿ ಬರ್ತಾರೆ. ದಿಸ್ ಇಸ್ ನಾಟ್ ಫೇಮಸ್ ಫಾರ್ ಇಟ್ಸ್ ಕಸ್ಟಮರ್ ಸರ್ವಿಸ್ ಆರ್ ಹಾಸ್ಪಿಟಾಲಿಟಿ. ಯಾಕೆಂದರೆ ತುಂಬ ಜನ ಅಲ್ಲಿ ನೋಡಿ ಲೈನಲ್ಲಿ ಎಷ್ಟು ಜನ ನಿಂತಿದ್ದಾರೆ ನೋಡಿ, ಎಷ್ಟು ಜನ ಲೈನಲ್ಲಿ ನಿಂತಿದ್ದಾರೆ. ಈ ಪ್ಲೇಸ್ ಫೇಮಸ್ ಆಗಿರೋದು ಬರೀ ಅದರ ಟೇಸ್ಟ್ ಮತ್ತೆ ಅದರ ಹಿಸ್ಟರಿಯಿಂದ. ದ ಬೆಸ್ಟ್ ಕಾಫಿ ಅಲ್ಲಿಕ್ಕಿಂತ ಎಲ್ಲದಕ್ಕಿಂತ ಚೆನ್ನಾಗಿದೆ ತಾನೇ. ಬೆಸ್ಟ್ ಅಲ್ಲ? MTR ಕಾಫಿ ಚೆನ್ನಾಗಿದೆ. CTR ಆಗಿರ್ಲಿ, MTR ಆಗಿರ್ಲಿ, ಇಲ್ಲ ರೋಡ್ ಸೈಡ್ ದರ್ಶಿನಿ ಇಡ್ಲಿ ಆಗಿರ್ಲಿ, ಇಡ್ಲಿ ವಡೆ ದೋಸೆ ಏನೇ ಆಗಿರ್ಲಿ, ಇದೆಲ್ಲ ನಮ್ಮ ಊರಿನ ರುಚಿ. ಮತ್ತೆ ಈ ಜಾಗಗಳು ಮೆಮೊರೀಸ್, ಕಂಫರ್ಟ್ ಮತ್ತೆ ಆ ಕಲ್ಚರ್ ಕೊಡುವಂತ ಜಾಗಗಳು. ಯಾವುದೇ ನಮ್ಮ ಕರ್ನಾಟಕದ ರೆಸ್ಟೋರೆಂಟ್ಸ್ಗಳಲ್ಲಿ ಸ್ವಲ್ಪ ವಾರ್ಮ್ತ್ ಆಫ್ ಕಸ್ಟಮರ್ ಸರ್ವಿಸ್ ಇಟ್ರೆ ನಮ್ಮ ಕರ್ನಾಟಕದ ಫುಡ್ ಕಲ್ಚರ್ ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ. ನಾವು ಫಾರ್ ದ ಫಿನಾಲೆ. ನನ್ನ ಪ್ರಕಾರ ಕಾಫಿ CTR ಹ್ಯಾಸ್ ದ ಬೆಸ್ಟ್ ಕಾಫಿ.
ಇಡ್ಲಿ ನನಗೆ ಆ್ಯಕ್ಚುಲಿ ಎಲ್ಲ ಇಡ್ಲಿ ಟ್ರೈ ಮಾಡಿದೆ, ಬಟ್ ನನಗೆ ರಾಮೇಶ್ವರಂದು ಪುಡಿ ಇಡ್ಲಿ ತುಂಬ ಇಷ್ಟ ಆಯಿತು. ಸೊ ಕಾಫಿ ಬಂದುಬಿಟ್ಟು CTR ಬೆಸ್ಟ್ ಅನಿಸಿದ್ದು. ಅದು ಬಿಟ್ಟರೆ ಇಡ್ಲಿಯಲ್ಲಿ ನನಗೆ ಬ್ರಾಹ್ಮಿನ್ಸ್ ಮತ್ತು ಬೈಟು ತುಂಬ ಸಾಫ್ಟ್ ಇತ್ತು ಇಡ್ಲಿ, ಬಟ್ ಪ್ರೈಸ್ ಕೂಡ ಕರೆಕ್ಟಾಗಿತ್ತು. ಬಟ್ ಚಟ್ನಿ ನನಗೆ ಬೈಟು ಅಲ್ಲಿ ಚೆನ್ನಾಗಿ ಅನ್ನಿಸ್ತು. ಸೊ ಅದೇ ಬೆಟರ್.